ಅದರಲ್ಲಿ ಸಮಾಜವಾದಿ ಜನಪರವಾದ ನಾಯಕ ಅಂತ ಹೇಳಿ ಸಿದ್ದರಾಮಯ್ಯನವರನ್ನ ಕರಿತಾ ಇದ್ದದನ್ನೇ ಕೇಳಿಸ್ಕೊಂಡು ಬಂದ ನಾವೇನೆ ಈಗ ಅವಕಾಶವಾದಿ ಅಧಿಕಾರಕ್ಕೋಸ್ಕರ ಹಠಕ್ಕೆ ಬಿದ್ದಿದವರು ಅನ್ನೋ ರೀತಿಯ ನರೇಷನ್ ಸ್ಟಾರ್ಟ್ ಆಗ್ತಾ ಇದೆಯಾ ಅಂತ ಹೇಳಿ. ಅದರಲ್ಲೂ ಕಳೆದ 10 ದಿನಗಳಲ್ಲಾದ ಪ್ರಹಸನ ಅದಾದ ನಂತರವೂ ಕೂಡ ಸಿದ್ದರಾಮಯ್ಯನವರು ಮುಂದುವರಿತಿದ್ದಾರೆ ಅನ್ನೋ ಸೂಚನೆಗಳು ಆ ಚೇರ್ ಗಂಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ರೀತಿಯ ಭಾವನೆ ಮೂಡಿಸ್ತಿದ್ಯಾ ಅಂತ ಹೇಳಿ. ಮೇಡಮ್, ಇಲ್ಲಿ ಬಹಳ ಗೊಂದಲವನ್ನ ಸೃಷ್ಟಿ ಮಾಡುವಂತ ಒಂದು ಷಡ್ಯಂತ್ರ ನಡೀತಾ ಇದೆ ಬಹಳ ಪ್ರಮುಖವಾಗಿ. ಈಗ ಇಲ್ಲಿ 2.5 ವರ್ಷ ಅಂತ ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಬಟ್ ಅದನ್ನ ಹೇಳಿದವರು ಯಾರು? 2.5 ವರ್ಷಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, 2.5 ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಹೇಳಿ ಹೇಳಿದವರು ಯಾರು? ಈಗ ನಾವ್ ಹೇಳ್ತಿರೋದೇನು, ಈಗ ನಮ್ಮ ವಿರೋಧ ಏನು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಾರ್ದು ಅಂತ ನಮ್ಮ ವಿರೋಧ ಇಲ್ಲ. ಅವರು ಕೆಲಸ ಮಾಡಿದರೆ, ಸಮರ್ಥ ನಾಯಕರಿದ್ದಾರೆ, ಬಹಳ ವ್ಯವಸ್ಥಿತವಾಗಿ ಪಕ್ಷವನ್ನ ಕಟ್ಟಿದ್ದಾರೆ. ಅದರಲ್ಲಿ 2 ಮಾತೇ ಇಲ್ಲ. ನಾವ್ಯಾರು ಅದನ್ನ ನಿರಾಕರಣೆ ಮಾಡ್ತಾ ಇಲ್ಲ. ಆದ್ರೆ ಇಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇರೋರು ಯಾರು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ನೋಡ್ರಿ, ಈಗ 2.5 ವರ್ಷ ಶಿವರಾಮ್ ಸರ್, ಅಲ್ಲ ಅರ್ಥ ಆಗ್ತಿಲ್ಲ ಅಂದ್ರೆ ಹೆಂಗೆ? ಖುದ್ದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿನೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳು ಹಾಕೊಂಡ್ಬಿಡ್ತಾರೆ. ಡಿ ಕೆ ಸುರೇಶ್ ಅವ್ರು ಮಾತನಾಡ್ತಾರೆ, ಯತೀಂದ್ರ ಅವ್ರು ಮಾತನಾಡ್ತಾರೆ. ಅಲ್ಲ, ಮಾತನಾಡೋರ್ ಪಟ್ಟಿಗಿಂತ ಮಾತನಾಡದೇ ಇರೋರ್ ಪಟ್ಟಿ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಒಳಿತಾ ಅಂತ ಹೇಳಿ. ಯಾಕಂದ್ರೆ ಇಡೀ ಪ್ರೋಗ್ರಾಮ್ ಪೂರ್ತಿ ಹೇಳ್ಬೋದು ಹೆಸರುಗಳನ್ನ ಮಾತನಾಡದವ್ರದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಯೋಚನೆ ಮಾಡಬೇಕಾಗಿರೋದು ಏನು, 2023 ಚುನಾವಣೆ. ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಬಹಳ ಸಮರ್ಥವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಂಬಂಧಿತ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಚುನಾವಣೆ ಮಾಡಿದ್ರು. ಸೊ ಅಲ್ಲಿ ಪ್ರಣಾಳಿಕೆಗಳನ್ನ ಕೊಟ್ಟಿದ್ದಾರೆ, ಸುಮಾರು ಪ್ರಣಾಳಿಕೆಗಳನ್ನ ಕೊಟ್ಟಿದ್ದಾರೆ. ಅವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆ ತರದ ನಿರ್ಧಾರಗಳು ಮಾಡಬೇಕು ಅಂದ್ರೆ ಜನ ಅಲ್ವಾ ತೀರ್ಮಾನ ಮಾಡಬೇಕಾಗಿರೋದು? ಜನ ಅಲ್ವಾ ಓಟ್ ಕೊಟ್ಟಿರೋದು? ನೀವು ಜನದ ಮುಂದೆ ಹೇಳಬೇಕಾಗಿತ್ತು. 2.5 ವರ್ಷಕ್ಕೆ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಸರ್ಕಾರ, 2.5 ವರ್ಷಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ, 2.5 ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ಬೇಕಾಯ್ತು. ಪಕ್ಷದ ಮತ ಕೇಳ್ಬೇಕಾರೆ ಅವತ್ತಿನ ಹೇಳಿದಾರ? ಯಾರಿಗಾರ ಮಾತು ಕೊಟ್ಟಿದಾರಾ? ಈಗ 4 ಗೋಡೆ ಮಧ್ಯೆ ಏನ್ ಚರ್ಚೆ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಸಿದ್ದರಾಮಯ್ಯನವರಾಗ್ಲಿ, ಡಿ ಕೆ ಶಿವಕುಮಾರ್ ಅವರಾಗ್ಲಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮುಖಂಡರುಗಳು ಯಾರು ಬಹಿರಂಗವಾಗಿ ಹೇಳಿಲ್ಲ. ನಾವು 2 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರಲಿ, 2 ವರ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಎಲ್ಲರೂ ಹೇಳಿದಾರೆ ಬಹಿರಂಗವಾಗಿ? ಎಲ್ಲೂ ಹೇಳಿಲ್ಲ. ಅವತ್ತು ಅನೌನ್ಸ್ ಮಾಡಬೇಕಾದ್ರೂ ಕೂಡ ಸುರ್ಜೇವಾಲಾ ಅವರು ಸಿದ್ದರಾಮಯ್ಯನವ್ರನ್ನ ನಾವು ಮುಖ್ಯಮಂತ್ರಿ ಆಗಿ ನಾಮಿನೇಟ್ ಮಾಡಿದೀವಿ, ಶಾಸಕ ಪಕ್ಷದಲ್ಲಿ ಆಯ್ಕೆ ಆಗಿದ್ದಾರೆ ಅಂತ ಹೇಳಿ ಅವರು ಪ್ರೆಸ್ ನೋಟೇ ಇದೆ. ಈಗ ಇಲ್ಲಿ ಏನಾಗಿದೆ, ಒಂದು ಗೊಂದಲ ಸೃಷ್ಟಿ ಮಾಡುವಂತ ಕೆಲಸ ಆಗ್ತಾ ಇದೆ. ಈಗ ಇಲ್ಲೇನಾಗ್ತದೆ, ಯಾವ್ದೋ ಒಂದು ಷಡ್ಯಂತ್ರ ಇದು. ಈಗ ನೋಡ್ರಿ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರು ಇಬ್ರು ನಡುವೆ ಅವ್ರನ್ನ ಕುರ್ಚಿ ನಿಲ್ಲಿಸಬೇಕು, ಇವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಒಂದು ಹುಯಿಲೆಪ್ಸೋದು. ಈ ಕಡೆ ಒಂದ್ ಕಡೆ ಒಕ್ಕಲು ಸಮುದಾಯದವರು, ಒಂದ್ ಕಡೆ ಸಮುದಾಯದವರು ಯಾರೋ ಮಾಡ್ತಿದ್ದಾರೆ ಅಂತ ಹೇಳೋ ಮೂಲಕ ನೀವು ಅವರಿಬ್ಬರಿಗೆ ಕಾಂಪಿಟೇಷನ್ ಇಲ್ಲವೇ ಇಲ್ಲ ಅಂತ ಹೇಳೋಕ್ ಹೊರಟಿದ್ದೀರಾ? ಡಿ ಕೆ ಶಿವಕುಮಾರ್ ಅವ್ರಿಗೇನು ಆಸೆ ಇಲ್ಲ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರೋಕೆ, ಸಿದ್ದರಾಮಯ್ಯ ಕುರ್ಚಿ ಮೇಲೆ ಕೂತೇ ಇರಬೇಕು ಅನ್ನೋದಕ್ಕೆ ಅಂತ ಹೇಳಕ್ ಹೊರಟಿದ್ದೀರಾ? ಆಸೆ ಇರುತ್ತೆ, ಎಲ್ಲರಿಗೂ ಆಸೆ ಇರುತ್ತೆ. ಆಸೆ ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲ, ಅವ್ರಿಗೂ ಆಸೆ ಇರುತ್ತೆ. ಅವ್ರಿಗೂ ಅರ್ಹತೆ ಇದೆ ಆಗ್ಲಿಕ್ಕೆ, ಮುಖ್ಯಮಂತ್ರಿ ಆಗ್ಲಿಕ್ಕೆ ಅರ್ಹತೆ ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲ. ಆದ್ರೆ ಸಂದರ್ಭ ಇದೆಯಲ್ಲ, ಗೊಂದಲ ಸೃಷ್ಟಿ ಮಾಡೋದ್ ಬೇಡ. ಈಗ ಕಾಂಗ್ರೆಸ್ ಹೈಕಮಾಂಡ್ ಈಗ ಇವತ್ತು ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೆ, ಗೊಂದಲ ಸೃಷ್ಟಿ ಮಾಡಿದ್ದೆ ಕಾಂಗ್ರೆಸ್ನ ಹೈಕಮಾಂಡ್ 2.5 ವರ್ಷದ ಹಿಂದೆ ಅನ್ನೋದು ನನ್ನ ವಾದ. ಅಪ್ಪ, ಮಾತನಾಡ್ತೀನಿ ನಿಮ್ಮನ್ನ. ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರಾದ ವಿನಾಯಕ್ ಭಟ್ ಅವರು ಜಾಯ್ನ್ ಆಗಿದ್ದಾರೆ, ಜೆಡಿಎಸ್ ವಕ್ತಾರರು ಶ್ವೇತಾ ಯಾದವ್ ಅವರು ಜಾಯ್ನ್ ಆಗಿದ್ದಾರೆ, ಹಾಗೆ ಕಾಂಗ್ರೆಸ್ ಪರವಾಗಿ ಮಂಜುನಾಥ್ ಅವರು ಜಾಯ್ನ್ ಆಗಿದ್ದಾರೆ. ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನಾಯಕ್ ಸರ್ ನಿಮ್ಮನ್ನೇ ಕೇಳ್ತೀನಿ, ತಪ್ಪು ಮಾಡಿದ ಹೈಕಮಾಂಡ್, ನನಗೆ ಇದನ್ನು ಹೇಳೋಕೆ 2ನೇ ಥಾಟೇ ಬರ್ತಾ ಇಲ್ಲ. 2.5 ವರ್ಷದ ಹಿಂದೆನೆ ಹಿಂಗೊಂದು ಖಡಕ್ ಮಾತುಕತೆ ಆಗಿದ್ದೇ ಆದಲ್ಲಿ ಅದಕ್ಕೆ ಬದ್ಧರಾಗಿ ಅಂತ ಹೇಳಿ ಸಿದ್ದರಾಮಯ್ಯನವ್ರಿಗೆ ಹೇಳಬೇಕಾಗಿತ್ತು. ಮಾತುಕತೆ ಇಲ್ಲ ಅಂದಿದ್ರೆ ತೆಪ್ಪಗಿರಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಬೇಕಾಗಿತ್ತು. ಮಾತುಕತೆ ಮಾಡಿದ್ದೇ ತಪ್ಪು ಅಂತ ಕೂಡ ವಾದಿಸುವವರಿದ್ದಾರೆ ಸರ್. ಸೊ ಹೆಂಗೆ ಅಳದು ತೂಗಿ ಲೆಕ್ಕ ಮಾಡಿದ್ರು ತಪ್ಪು ಕಾಂಗ್ರೆಸ್ನ ಹೈಕಮಾಂಡೇ ಮಾಡಿದೆ. ಈ ಗೊಂದಲಕ್ಕೆ ಕಾರಣ ಅವರು ಇವರು ಕೊಡ್ತಿರೋ ಹೇಳಿಕೆ ಎಲ್ಲ ಹೈಕಮಾಂಡ್ನ ಈ ನಿರ್ಧಾರಗಳು ಅಂತ ಸಹಜವಾಗಿ ಹಾಗೆ ಹೇಳ್ಬೋದು. ನಾವು ಏನು ಮೇಲ್ನೋಟಕ್ಕೆ ಆತರ ನಾವು ಹೇಳ್ಬೋದು. ಆದ್ರೆ ರಾಜಕೀಯದಲ್ಲಿ ಈಗ ಯಾರೊಬ್ರು ಸಿಎಂ ಮಾಡಿದಾಗ ನೀವು 2.5 ವರ್ಷ ಮಾತ್ರ ಇವರು ಇರ್ತಾರೆ ಅಂತ ನಾವು ಓಪನ್ ಆಗಿ ಯಾರು ಅದನ್ನ ಹೇಳಕ್ಕಾಗಲ್ಲ. ಯಾಕಂದ್ರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ನಿಮ್ಗೆ ಇವ್ರು 2.5 ವರ್ಷನೇ ಇರೋದು ಅಂತಾದಾಗ, ನೆಕ್ಸ್ಟ್ ಅವ್ರು ಆಗ್ತಾರೆ ಅಂತಾದಾಗ ಸರ್ಕಾರಿ ವ್ಯವಸ್ಥೆಲೇ ಒಂಥರ ಡಿವೈಡ್ ಸೃಷ್ಟಿಯಾಗ್ಬಿಡುತ್ತೆ. ಹಾಗಾಗಿ ಆತರ ಯಾರು ಘೋಷಣೆ ಮಾಡಕ್ಕೂ ಆಗಲ್ಲ. 2.5 ವರ್ಷ ಮಾತುಕತೆ ಈ 4 ಜನದ ನಡುವೆ ಏನು ಗೌಪ್ಯವಾಗಿ ನಡೆದಿತ್ತು ಅದನ್ನು ಕೂಡ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನಿಮ್ಗೆ ಗೊತ್ತು. ಈಗ ಹಿಂದೆಲ್ಲ ಸಿಎಂಗಳನ್ನ ಇಳಿಸಬೇಕಾದ್ರೆ ಏನೆಲ್ಲ ಸರ್ಕಸ್ಗಳಾಗಿದೆ, ಎಷ್ಟೆಲ್ಲ
ಕಷ್ಟ ಆಗಿದೆ. ಅದರಲ್ಲೂ ಕಾಂಗ್ರೆಸ್ನಲ್ಲಿ ಈಗ ಹೈಕಮಾಂಡ್ ತುಂಬಾ ಏನು ಸ್ಟ್ರಾಂಗ್ ಆಗಿ ಏನು ಇರೋ ಪರಿಸ್ಥಿತಿನೂ ಇಲ್ಲ. ಸೊ ಇದೆಲ್ಲ ದೃಷ್ಟಿಯಿಂದ ಅಷ್ಟು ಸುಲಭವಾಗಿ ಅಧಿಕಾರದಲ್ಲಿ ಇರೋರನ್ನ ಇಳಿಸೋದು ಅಷ್ಟು ಸುಲಭ ಅಲ್ಲ, ಇನ್ನೊಬ್ಬರನ್ನ ಅಧಿಕಾರಕ್ಕೆ ಏರಿಸೋದು ಸುಲಭ ಅಲ್ಲ. ಆ ಕಾರಣಕ್ಕೋಸ್ಕರ ಇದೆಲ್ಲ ನಡೀತಾ ಇದೆ. ಬಟ್ ಸ್ಟಿಲ್ ಈಗ ಹಿಂದಿನ ನಮ್ಮ ಏನು ಬಿಜೆಪಿ ಸರ್ಕಾರ ಇದ್ದಾಗ ಆಗಿದ್ದು ಅಥವಾ ನಮ್ಮ ಹಿಂದೆ ನಮ್ಮ ರಾಜ್ಯದಲ್ಲಿ ನಡೆದಿರುವಂತಹ ಉದಾಹರಣೆಗಳನ್ನ ತಗೊಂಡ್ರೆ ಸ್ಟಿಲ್ ಇಟ್ ಇಸ್ ಬೆಟರ್ ಅಂತ ನನಗನ್ಸುತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ದೇ ಆರ್ ಮ್ಯಾನೇಜಿಂಗ್ ಇಟ್ ಬೆಟರ್ ಅಂತ ನನಗನ್ಸುತ್ತೆ. ಹೆಂಗೆ ಸರ್ ಮ್ಯಾನೇಜಿಂಗ್ ಇಟ್ ಬೆಟರ್ ಅಂದ್ರೆ? ಈ ಹಿಂದೆಲ್ಲ ಆದಷ್ಟು ಒಂದು ಗೊಂದಲ ಆಗಿಲ್ಲ. ನೀವು ಎಷ್ಟೋ ಸರಿ ಒಬ್ಬ ಮಿನಿಸ್ಟರ್ನ ಚೇಂಜ್ ಮಾಡೋದು, ಮಿನಿಸ್ಟರ್ನ ಮಾಡೋದು ತೆಗೆಯೋದು ಕೂಡ ಬಹಳ ಕಷ್ಟ ನಮ್ಮ ಕರ್ನಾಟಕದಲ್ಲಿ. ಈಗ ಮೊನ್ನೆ ಗುಜರಾತ್ ಅಲ್ಲಿ ನೋಡಿರ್ಬೋದು, ನೀವೊಂದು 25-26 ಜನರನ್ನ ಹೊಸಬ್ರನ್ನ ಮಾಡ್ಬಿಟ್ರು, ಹಳೆಬ್ರನ್ನೆಲ್ಲ ತೆಗೆದ್ಬಿಟ್ರು. ಕರ್ನಾಟಕದಲ್ಲಿ ಆದ್ರೆ ಸಾಧ್ಯ ಆಯ್ತು ಅಂತ ನಿಮ್ಗೆ ಅನ್ಸುತ್ತಾ? ಆಗಲ್ಲ. ಸೊ ಕರ್ನಾಟಕದಲ್ಲಿ ಈ ತರ ಒಂದು ಬದಲಾವಣೆ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಸ್ಟಿಲ್ ಕಾಂಗ್ರೆಸ್ ಹೈಕಮಾಂಡ್ ಅದನ್ನ ತುಂಬಾ ಮಿತಿ ಮೀರಿದಂಗೆ ಒಂದು ಸ್ವಲ್ಪ ಕಂಟ್ರೋಲ್ ಅಲ್ಲೇ ಇದೆ, ಅಥವಾ ಅವ್ರು ಇಟ್ಟಿದಾರೋ ಅದು ಕಂಟ್ರೋಲ್ ಅಲ್ಲಿ ಇದೆಯೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಬೆಟರ್ ಅಂತ ನನಗನ್ಸುತ್ತೆ. ಮಂಜುನಾಥ್ ಅವರು ನಿಮ್ಗೆ ಅನಿಸ್ತಾ ಇದೆ? ನನ್ನೊಂದು ಕೌಂಟರ್ ಇದೆ ಪಾಪ ವಿನಾಯಕ್ ಸರ್ಗೆ, ಮಂಜುನಾಥ್ ಅವರು ಹೋಗೋಕ್ಕಿಂತ ಮುಂಚೆ. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನ ಕಲ್ಚರ್ ಏನಿದೆ, AR ಅತುಲೆ ಅಂತ ಹೇಳಿ ಒಬ್ರು ಚೀಫ್ ಮಿನಿಸ್ಟರ್ ಆಗ್ತಾರೆ ಮಹಾರಾಷ್ಟ್ರದಲ್ಲಿ. ಅವರು ಸೆಕೆಂಡ್ ಟೈಮ್ ಚೀಫ್ ಮಿನಿಸ್ಟರ್, ಅವ್ರಿಗೇನು ಅನುಭವನೇ ಇರಲ್ಲ, ಎಲ್ಲ ಮುಸಲ್ಮಾನ್ ಕಮ್ಯುನಿಟಿಯಿಂದ ಬಂದಿರ್ತಾರೆ. YB ಚೌಹಾನ್, SP ಚೌಹಾನ್ ಅಂತ ಒಂದು ಅದು ಇಟ್ ಇಸ್ ನಾಟ್ ಇವನ್ ಎ ಚೀಫ್ ಮಿನಿಸ್ಟರ್ಸ್ ಅಲ್ಲ, ಅವ್ರು ಕಂಟ್ರೋಲ್ ಮಾಡ್ತಿದ್ರು ಇಡೀ ಮಹಾರಾಷ್ಟ್ರ ಮತ್ತು ಇಡೀ ಭಾರತದ ಪೊಲಿಟಿಕ್ಸ್ ನ. ಅದ್ರ ಮಧ್ಯದಲ್ಲಿ AR ಅತುಲೆನ ಚೀಫ್ ಮಿನಿಸ್ಟರ್ ಮಾಡ್ಲಿಕ್ಕೆ ಕಾರಣ ಒಂದೇ, ಸಂಜಯ್ ಗಾಂಧಿ ಅವ್ರ ಕಾಲಕ್ಕೆ ಬಿದ್ರು ಅಂತ ಹೇಳಿ. ಆ ಎಕ್ಸಾಂಪಲ್ ತಗೊಂಡು ಕರ್ನಾಟಕದಲ್ಲಿ ದೇವರಾಜ ಅರಸು ಅಂತ ಒಂದು ಮಹಾನ್ ನಾಯಕ ಮತ್ತು ಘಟಾನ್ಘಟಿ ನಾಯಕ, ದೇವರಾಜ ಅರಸುಗ್ ದೇರ್ ವಾಸ್ ನೋ ಪ್ಯಾರಲಲ್ ಅಂತ ಹೇಳ್ತಾ ಇದ್ರು 77 ಎಲೆಕ್ಷನ್ಸ್ ಆದ್ಮೇಲೆ. ಅಂತಹ ಒಂದು ಸಂದರ್ಭದಲ್ಲಿ ಗುಂಡೂರಾವ್ರನ್ನ ಚೀಫ್ ಮಿನಿಸ್ಟರ್ ಮಾಡ್ಬಿಟ್ರು. ಅಂತಹ ಒಂದು ಸಂದರ್ಭ ಇತ್ತು. ಜೊತೆಗೆ ವೀರೇಂದ್ರ ಪಾಟೀಲ್ರನ್ನ ಅವರ ಅನಾರೋಗ್ಯದ ಕಾರಣದಿಂದ ಆವತ್ತಿನ LOP ಲೋಕಸಭಾ LOP ಆಗಿದ್ದಂತಹ ರಾಜೀವ್ ಗಾಂಧಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಏರ್ಪೋರ್ಟ್ ಅಲ್ಲಿ ಅಂತ ಹೇಳಿ ಪ್ರೋಟೋಕಾಲ್ ವಹಿಸೋ. ಆವತ್ತು ಏರ್ಪೋರ್ಟ್ ಅಲ್ಲಿ ಏಕಾಏಕಿ ವಿತೌಟ್ ಎನಿ ಡಿಸ್ಕಷನ್ ಇರಲಿಲ್ಲ, ಅವ್ರಿಗೆ ಅನಾರೋಗ್ಯ ಇತ್ತು. ಅದರಿಂದಾಗಿ ರಾಜಶೇಖರ್ ಮೂರ್ತಿ ಅವರು ಒಂಚೂರು ಅವ್ರನ್ನ ನೋಡ್ಕೊಳ್ತಾ ಇದ್ರು, ಮಿನಿಸ್ಟರ್ಸ್ ಹ್ಯಾಂಡಲ್ ಮಾಡ್ತಿದ್ರು ಅಂತ ಇತ್ತು, ಸುದ್ದಿ ಇತ್ತು. ನಮಗೆ ಗೊತ್ತಿರಲಿಲ್ಲ, ನಾವು ನೋಡಿರ್ಲಿಲ್ಲ. ಆದ್ರೆ ರಾಜೀವ್ ಗಾಂಧಿ ಅವರು ಏಕಾಏಕಿ ಕರ್ನಾಟಕ ವಿಲ್ ಹ್ಯಾವ್ ಟುಮಾರೋ ನ್ಯೂ ಚೀಫ್ ಮಿನಿಸ್ಟರ್ ಅಂತ ಹೇಳ್ತಾರೆ, ಬಂಗಾರಪ್ಪನವರ ಹೆಸರನ್ನು ಘೋಷಣೆ ಮಾಡ್ತಾರೆ. ಇಂತಹ ಒಂದು ಸಂದರ್ಭಗಳಿತ್ತು. ಜೊತೆಗೆ ಈಗಿನ ಸಂದರ್ಭಕ್ಕೆ ಬಂದ್ಬೇಡ, ಎಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದ ಸಂದರ್ಭದಲ್ಲಿ ಪಂಜಾಬ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅಮರೇಂದರ್ ಸಿಂಗ್ ಅವರು 2017 ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ನೀವು ಬರಬೇಡಿ ಸ್ವಾಮಿ, ನಾವು ಮ್ಯಾನೇಜ್ ಮಾಡ್ಕೊಂತೀವಿ ಅಂತ ಹೇಳಿ ಫುಲ್ ಮೆಜಾರಿಟಿ ತರ್ತಾರೆ. ಅಂತ ಅಮರೇಂದರ್ ಸಿಂಗ್ನ ಯಾರೋ ಒಬ್ಬ ಕ್ರಿಕೆಟರ್ ಹೋಗಿ ಹೇಳ್ತಾರೆ, ಅವ್ರಿಗೆ ಏನೋ ಒಂದ್ ಸ್ವಲ್ಪ ಕಿವಿ ಮಾತು ಕೇಳ್ತಾರೆ ಅಂತ ಹೇಳಿ, ಆ ಕ್ರಿಕೆಟರ್ ಮಾತು ಕೇಳ್ಕೊಂಡು ನಿನ್ನೂ ಬೇಡ ಅವ್ರನ್ನೂ ಬೇಡ, ನಾನು ಚಿನ್ನಿನ ಮಾಡ್ಬಿಡ್ತೀನಿ, CS ಚಿನ್ನಿನ ಅಂತ ಹೇಳಿ ಮಾಡಿ ಚರಂಜಿತ್ ಸಿಂಗ್ ಚಿನ್ನಿನ ಮಾಡಿದ್ಮೇಲೆ, ಚೀಫ್ ಮಿನಿಸ್ಟರ್ ಮಾಡಿದ್ಮೇಲೆ 3ನೇ ಪೊಸಿಷನ್ ಕೊಟ್ಟೈತೆ ಕಾಂಗ್ರೆಸ್ ಪಾರ್ಟಿ. ಇವತ್ತು ಕರ್ನಾಟಕದಲ್ಲಿ ಅಂತಹ ದುಸ್ಥಿತಿ ಇಲ್ಲದೆ ಇರ್ಬೋದು, ಅಂದ್ರೆ ವೋಟ್ ಬ್ಯಾಂಕಿನ ದುಸ್ಥಿತಿ ಇಲ್ಲದೆ ಇರ್ಬೋದು. ಆದ್ರೆ ಡಿಸಿಷನ್ ಆಫ್ ಹೈಕಮಾಂಡ್ ಏನಿದೆ ಇದನ್ನ ಎಲ್ಲರೂ ನೋಡ್ತಾ ಇದ್ದಾರೆ. ಉದಾಹರಣೆಗೆ ಒಂದ್ ಕಡೆಗೆ ಓಲ್ಡ್ ಮೈಸೂರು ರೀಜನ್ ಎಲ್ಲಿ DK ಹೋಗ್ಬಿಟ್ಟು ಕೇಳ್ತಾರೆ, ಪೆನ್ನು ಪೇಪರ್ ಕೊಡಿ,